ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಬೆಂಗಳೂರಿನ ಸರ್ಕಾರಿ ಕಲಾ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ 1 ಮತ್ತು ಘಟಕ 2ರ ವಿದ್ಯಾರ್ಥಿನಿಯರು ಗ್ರಾಮ ಸಮೀಕ್ಷೆ ಯೋಜನೆಯಡಿಯಲ್ಲಿ ಮಾಗಡಿ ತಾಲೂಕಿನ ಪಣಕನಕಲ್ಲು ಗ್ರಾಮದಲ್ಲಿ ಗ್ರಾಮ ಸಮೀಕ್ಷೆ ನಡೆಸಿದರು. ಹೇಳ್ತಾರೆ ನೀವು ಅಮ್ಮ ಏನಮ್ಮ ನಿಮ್ಮ ಹೆಸರು? ಮನೇಲಿ ಎಷ್ಟು ಜನ ಇದ್ದೀರಾ ಅಮ್ಮ? 4 ಜನ. ನಿಮಗೆ ಗೊತ್ತಿರಂಗೆ ಇವರಲ್ಲಿ ಏನು ಎಲ್ಲರಿಗೂ ಜಾಸ್ತಿ ಯಾವ ಸಮಸ್ಯೆ ಕಾಣ್ತಾ ಇದ್ದಾವೆ? ಜಾಸ್ತಿ ಇಲ್ಲಪ್ಪ, ಎಲ್ಲ ವ್ಯವಸಾಯ ಮಾಡೋದು ಕೂಲಿ ಕೆಲಸನಪ್ಪ. ಏನು ತೊಂದರೆ ಏನಿಲ್ಲ ಅಂದರೆ ನೀರಿಂದು ರೋಡೊಂದು ಇದೇ ಕಣಪ್ಪ, ಏನಿಲ್ಲ. ನಾವು NSS ಸ್ಕೀಮ್ ಅಂತ ಮಾಡಿದ್ದಾರೆ. ಅದು ಪ್ರಯುಕ್ತ ಇಲ್ಲಿ ಊರಲ್ಲಿ ಒಂದು ಸರ್ವೆ ಮಾಡಕ್ಕೆ ಬೆಂಗಳೂರಿಂದ ಬಂದಿದ್ದೀವಿ. ಇಲ್ಲಿ ಸರ್ವೆ ಮಾಡಿದ್ವಿ, ಸಮೀಕ್ಷೆ. ಇಲ್ಲಿ ಏನೇನು ಸಮಸ್ಯೆಗಳಿದ್ದಾವೆ, ಏನೇನು ಸೌಕರ್ಯಗಳಿಲ್ಲ ಇದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಸಂಗ್ರಹ ಮಾಡ್ತಿದ್ದೀವಿ. ನಿಮ್ಮ ಹೆಸರೇನು? ಮನೇಲಿ ಎಷ್ಟು ಜನ ಇದೆಯಾ? ಇಲ್ಲಿ ಏನೇನು ಸಮಸ್ಯೆಗಳಿದ್ದಾವೆ ಊರಲ್ಲಿ? ಅಂದರೆ ಬಸ್ ವ್ಯವಸ್ಥೆ ಏನಿಲ್ಲ, ಕೆಲಸದೆಲ್ಲ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಇಲ್ಲ. ಇಲ್ಲಿ ನಾವು ಇಲ್ಲಿ ಬಂದಿರೋ ಉದ್ದೇಶ ಅಂತ ಹೇಳಿದ್ರೆ ಬಡತನ ಅನ್ನೋದು ತುಂಬ ಜಾಸ್ತಿ ಹೆಚ್ಚಾಗ್ತದೆ. ಆ ಬಡತನ ನಿರ್ಮೂಲನೆ ಮಾಡೋಕ್ಕೋಸ್ಕರ ಇಲ್ಲಿ ಬಂದು ಜನರ ಪರಿಸ್ಥಿತಿ ಏನಿದೆ, ಮುಂದಿದೆ, ಅವ್ರಿಗೆ ಏನೇನೆಲ್ಲ ಸಮಸ್ಯೆ ಎದುರಿಸ್ತಾ ಇದ್ದಾರೆ, ಸಮಸ್ಯೆ ಅಂತ ನಾವು ಇದೆಲ್ಲರನ್ನೂ ಕೇಳಿದ್ದೀವಿ. ಎಲ್ಲರೂ ಹೇಳಿದ್ದಾರೆ ಸಮಸ್ಯೆ ಅಂತ. ಮೇಯ್ನಾಗಿ ತುಂಬ ಹೆಚ್ಚಾಗಿ ಇಲ್ಲಿ ಸಮಸ್ಯೆ ಅನ್ನೋದು ಏನಿದೆ ನಮ್ಗೆ ಏನು ಸಮಸ್ಯೆ? ಈ ದನ ಕುರಿ ಮೇಯಿಸೋದು, ನಾವು ದನ ಕುರಿ ಮೇಯಿಸ್ಕೊಂಡು ಅದೇ ವ್ಯವಸಾಯ, ಹೊಲ ಉಳೋದು, ಮಳೆ ನೀರು ಅದೇ ಮಳೆ ಹುಯ್ದ್ರೆ ಮಾತ್ರ. ನೀರಿಲ್ಲ, ಮಳೆ ಹುಯ್ದಷ್ಟು ಬೆಳೆ ಅರ್ಧ ಬೆಳೆ ಆಗೈತಿ ಈ ಸತಿ. ನಿಮಗೆ ಸಾರಿಗೆ ನಮಸ್ಕಾರಮ್ಮ. ನಾವು ಸರ್ಕಾರಿ ಕಲಾ ಕಾಲೇಜಿನಿಂದ NSS ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಇಲ್ಲಿ ನಾವು ಬಂದಿರೋ ಉದ್ದೇಶ ಏನಂತಂದರೆ, ನಿಮ್ಮ ಈ ಗ್ರಾಮದಲ್ಲಿ ಯಾವ ರೀತಿ ಸಮಸ್ಯೆಗಳು ನಿಮಗೆ ಅಂದರೆ ಯಾವ ಸೌಕರ್ಯಗಳು ಒದಗಿಸ್ತಾ ಇಲ್ಲ ಅಥವಾ ಏನು ನಿಮ್ಮ ಸಮಸ್ಯೆ ಇದೆ, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು. ಸರ್, ಅದೇ ಸ್ಕೂಲ್ ಮಕ್ಕಳು ಹೋಯ್ತಾವ್ರಿ ಸರ್, ಅವ್ರಿಗೆ ನಡ್ಕೊಂಡೇ ಹೋಗ್ಬೇಕು ಮಾಗಡಿ ಹೋದ್ರು. ಅವ್ರಿಗೆ ವೆಹಿಕಲ್ ವ್ಯವಸ್ಥೆ ಯಾವುದೂ ಇಲ್ಲ. ಮತ್ತು ಅದೇ ಮಳೆಪಾಲಿನಂತೂ ಬರಲಿಲ್ಲ. ವ್ಯವಸಾಯಿಕರಿಗೆ ಅಲ್ಪ ಸ್ವಲ್ಪ ಬೆಳೆ ಸಹಾಯ ಮಾಡಬೇಕು. ಮತ್ತು ಇದು ಓದವ್ರೆ ಅಲ್ಪ ಸ್ವಲ್ಪ ಜನ ಓದಿದ್ದಾರೆ, ಅವರು ಉದ್ಯೋಗ ಏನೇನು ಕಲ್ಪಿಸ್ಕೊಳ್ಬೇಕು ಸರ್. ಕೇಳಪ್ಪ. ನಮಸ್ತೆ ಅಮ್ಮ. ನಾವು ಗೌರ್ಮೆಂಟ್ ಆರ್ಟ್ಸ್ ಕಾಲೇಜಿಂದ ಬಂದಿರೋದು. NSS ಕ್ಯಾಂಪ್ ಅಂತ ಹೇಳ್ತೀವಿ. ಇದರಲ್ಲಿ ಜನಗಳಿಗೆ ಏನೇನು ತೊಂದರೆ ಆಗ್ತಿದೆ, ಆಮೇಲೆ ಯಾರ್ಯಾರಿಗೆ ಏನೇನು ಅಂದರೆ ಎಷ್ಟು ಓದಿದ್ದಾರೆ ಮನೆಯಲ್ಲಿ, ಎಷ್ಟು ಓದಿಲ್ಲ, ಯಾರ್ಯಾರು ಏನೇನು ಕೆಲಸ ಮಾಡ್ತಿದ್ದಾರೆ, ಅದ್ರದ್ದೆಲ್ಲ ವರದಿನ ನಾವು ತಗೊಳಕ್ಕಂತ ಇಲ್ಲಿ ಬಂದಿದ್ದೀವಿ. ಆಮೇಲೆ ಎಷ್ಟು ಜನ ಇದ್ದೀರಾ ಮನೆಯಲ್ಲಿ? ಮನೇಲಿ 5 ಜನ ಇದೆ. ಮಗ, ಸೊಸೆ, ಯಾರಾದರೂ SSLC ಓದಿದವರಿದ್ದಾರಾ? ಸೆಕೆಂಡ್ ಇಯರ್ ಇಬ್ಬರು, ಸೊಸೆ NSS ಮತ್ತು ಮಗನೂ ಇಬ್ಬರು ಸೆಕೆಂಡ್ ಇಯರ್, ಫಸ್ಟ್ ಇಯರ್. ಪ್ರಾಬ್ಲಮ್ಮು ನೀರಿನ ಸಮಸ್ಯೆ, ರೋಡು, ಅಲ್ಲಿ ಸ್ಕೂಲ್ ರೋಡು ಇಲ್ಲ, ಅಲ್ಲಿ ಬರೋ ದಾರಿಲಿ ಅಲ್ಲಿ ರೋಡ್ ಇಲ್ಲ, ಸಮಸ್ಯೆ. ಸ್ಕೂಲ್ ದೂರ ಇದೆಯಾ? ಇಲ್ಲ ಇಲ್ಲೇ ಇದೆ. ನೀರು ಕರೆಕ್ಟ್ ಟೈಮಿಗೆ ಬರುತ್ತಾ? ಇಲ್ಲ, ನೀರು ಇಲ್ಲ, ನೀರು ಸಮಸ್ಯೆ ಇಲ್ಲ. ನಾವು ಸರ್ಕಾರಿ ಕಲಾ ಕಾಲೇಜು ಬೆಂಗಳೂರಿನಿಂದ ಬಂದಿದ್ದೀವಿ. ನಾವು ಬಂದಿರತಕ್ಕಂಥ ಉದ್ದೇಶ ಏನು ಅಂತಂದರೆ, ನಿಮ್ಮ ಈ ಗ್ರಾಮದಲ್ಲಿ ಏನೇನು ಸಮಸ್ಯೆ ಆಗ್ತಾ ಇದೆ, ಆ ಸಮಸ್ಯೆಗಳಿಗೆಲ್ಲ ಪರಿಹಾರ ಒದಗಿಸ್ತಾ ಇದ್ದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಮಾಹಿತಿಯನ್ನು ಸಂಗ್ರಹ ಮಾಡೋದಕ್ಕೆ ಬಂದಿದ್ದೀವಿ. ಅದ್ರ ಬಗ್ಗೆ ನೀವು ಹೇಳಿ. ಏನು ನೇರ್ಪಾಗಿ ನೀರುಗಳು ಬಿಡಲ್ಲ, ನೀರಿನ ವ್ಯವಸ್ಥೆ ಜಾಸ್ತಿ ಅದೇ. ಹೊಲ್ಗಳು ತಾಕೋ ಒಬ್ಬರು ದನ ಕರ ಏನು ಹಿಡ್ಕೊಂಡು ಹೋಗೋಕ್ಕಾಗಲ್ಲ. ಚಿರತೆ, ವಿಪರೀತ ಚಿರತೆ. ಒಂದು ಮಳೆ ಯಾವ ಮಾರ್ದ್ರು ಕೂಡ ಬಂದು ಅದುಮ್ಕೊಂಡು ಹೊಂಟೈತದೆ. ಮನ್ಸೂನ್ ಮೇಲೆ 2-3 ಆಳ ಮೇಲೆ ಬಿದ್ದುಬಿಟ್ಟದೆ. ಗೌರ್ಮೆಂಟ್ನವರು ಏನು ಬರ್ತಾರೆ, ಆ ಸಂದಿಲಿ ಈ ಸಂದಿಲಿ ಬಂದು ನಿಲ್ತಾರೆ, ಬೀಳಲಿಲ್ಲ ಅಂತ ನೆಟ್ಟಗೆ ಹೋಯ್ತಾರೆ.
ಭಾರಿ ತಾಪತ್ರೆ ಹೊಲ್ಗೊಳ್ತಾಕೆ ಯಾರು ಹೆಂಗಸರು ಮಕ್ಕಳು ದನ ಕರ ಏನೂ ಹೋಗೋಕ್ಕಾಗಲ್ಲ. ಊರುಗಳಲ್ಲಿ ಮಕ್ಕಳು ಇಸ್ಕೂಲ್ಗೆ ಹೋಗ್ಬೇಕಾದ್ರೆ ಈ ರೋಡ್ನ ಅಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲೆಲ್ಲ ರೋಡಲ್ಲಿ ಅಡ್ಡ ಹಾಕೊಂಡು ಚಿರತೆ ಎಳ್ಕೊಂಡು ಹೋದ್ರೂ ಚಿಂತೆ ಇಲ್ಲ. ರೋಡಲ್ಲೇ ಅಡ್ಡ ಹಾಕೊಂಡು ಚಿರತೆ ಎಳ್ಕೊಂಡು ಹೋದ್ರು ಮಕ್ಕಳು ಮರಿ ತಿಂದರೂ ಸರ್ಕಾರ ಬಂದು ಕೇಳಲ್ಲ. ನಾವು ಸರ್ಕಾರಿ ಕಲಾ ಕಾಲೇಜು ಬೆಂಗಳೂರಿಂದ ಬಂದಿದ್ದೀವಿ. ಈ ಊರಿಗೆ ಮುಖ್ಯವಾಗಿ ನಾವು NSS ವಿದ್ಯಾರ್ಥಿಗಳು ಈ ಊರಲ್ಲಿ ಏನೇನು ತೊಂದರೆಗಳಿದೆ ಮತ್ತು ಯಾವ್ಯಾವ ಸೌಲಭ್ಯಗಳನ್ನು ಇದೆ ಮತ್ತು ಯಾವ ರೀತಿ ಇಲ್ಲಿರುವಂತಹ ಜನರು ಏನು ತೊಂದರೆಗಳನ್ನು ಅನುಭವಿಸ್ತಿದ್ದಾರೆ, ಏನು ರೀತಿ ಕಷ್ಟಪಟ್ಟಿದ್ದಾರೆ ಅದ್ರ ಬಗ್ಗೆ ನಾವು ಇಲ್ಲಿ ವರದಿನ ಕಲೆಕ್ಟ್ ಮಾಡೋಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ. ದಯವಿಟ್ಟು ನೀವು ಸಹಕರಿಸಿ ನಿಮ್ಗೆ ಏನೇನು ತೊಂದರೆ ಆಗ್ತಿದೆ ಅಂತ ನೀವು ಹೇಳಬೇಕು. ಒಂದು ಕಡೆಗೆ ದನ ಕರ ಇಟ್ಕೊಂಡು ಹೋಗೋಕ್ಕಾಗಲ್ಲ, ಚಿರತೆ ಕಟ್ಟ ಸರ್ಕಾರದವ್ರು ಬರ್ತಾರೆ ಮತ್ತು ಬೋನಿಕ್ತಾರೆ ಹೋಗ್ತಾರೆ, ತಿರ್ಗಾ ಬಂದು ಏನಾಗೈತೆ ಅಂತಲೇ ಏನು ಕೇಳಲ್ಲ, ಯಾರು ಸತ್ರೂ ಕೇಳಲ್ಲ. ಮತ್ತು ಮಕ್ಳಿಗೂ ಅಷ್ಟೇ ಒಂದು ವ್ಯಾನು ಇಲ್ಲ, ಎಂಥದ್ದಿಲ್ಲ. ಮಕ್ಕಳು ಇವಾಗ ಹೋಗ್ತಾ ಇರ್ತಾರೆ, ಅವಾಗ ಚಿರತೆ ಬತ್ತು, ಅವಾಗ ಏನು ಮಾಡ್ಬೇಕು ಸರ್? ಅಷ್ಟೇ, ಅದೇ ಪ್ರಾಬ್ಲಮ್ ಸರ್. ಮಕ್ಳಿಗೆ ವ್ಯಾನ್ ಇಲ್ಲ, ಒಂದು ಬಸ್ ಇಲ್ಲ, ಎಂಥದ್ದು ಇಲ್ಲ. ನನ್ನ ಹೆಸರು ಶ್ವೇತಾ, ಇದು ಪಣಕನಕಲ್ಲು ವಿಲೇಜು. ನಮ್ಮೂರಲ್ಲಿ ಏನು ಸಮಸ್ಯೆ ಅಂದರೆ ಜಲ್ಲಿ ಫ್ಯಾಕ್ಟ್ರಿ ಐತೆ, ಅದರಿಂದ ಎನಿ ಟೈಮ್ ಅದೇ ರಾಕ್ ಬಂದು ಬ್ಲಾಸ್ಟ್ ಆಗೋಕ್ಕೆ ಬಾಂಬ್ ಅದು ಇಡ್ತಾ ಇರ್ತಾರೆ. ಅದರಿಂದ ಜಾಸ್ತಿ ವೈಬ್ರೇಷನ್ಸು ಮತ್ತು ಡಸ್ಟ್ ಜಾಸ್ತಿ ಬರ್ತೈತೆ. ಅಲ್ಲಿ ಸುಮಾರು ಕಿಲೋಮೀಟ್ರ್ ಇದ್ರೂ ವೈಬ್ರೇಷನಿಂದ ಸುಮಾರು ಮನೆಗಳು ಹಳೆ ಮನೆಗಳೆಲ್ಲ ಉದ್ರೋಗೈತೆ. ಮತ್ತು ಡಸ್ಟ್ ಜಾಸ್ತಿ ಬರೋದ್ರಿಂದ ಸ್ಕಿನ್ ಪ್ರಾಬ್ಲಮ್ಸು ಮತ್ತು ಜಾಸ್ತಿ ಮಕ್ಕಳು ಕೂಡ ಬ್ಲಾಕ್ ಆಗಿ ಇರ್ತಾರೆ. ಎಷ್ಟೇ ಇದಾಗಿದ್ರು ಒಂಥರ ಪೊಲ್ಯೂಷನ್ ಜಾಸ್ತಿ ಪೊಲ್ಯೂಷನ್ ಆಯ್ತೈತೆ. ಅದರಿಂದ ಆ ಜಲ್ಲಿ ಫ್ಯಾಕ್ಟ್ರಿ ಬಂದು ಕ್ಲೋಸ್ ಮಾಡಬೇಕು. ಆಮೇಲೆ ಅದರಿಂದ ಏನಂದರೆ ವರ್ಷಕ್ಕೆ ಇಷ್ಟು ಅಮೌಂಟ್ ಅಂತ ಇವಾಗ ಈ ವಿಲೇಜ್ಗೆ 1 ಲಕ್ಷ ಅಂತ ಇಷ್ಟು ಕೊಟ್ಬಿಡ್ತಾರೆ. ಅದನ್ನ ಊರಲ್ಲಿರೋರೆಲ್ಲ ಡಿವೈಡ್ ಮಾಡಿ ಎತ್ಕೋತಾರೆ, ಯಾರು ಏನೂ ಕೇಳಲ್ಲ. ಅವ್ರು ಕೂಡ 4,000 ಹೆಚ್ಚು ಅಂತ ಅನ್ಕೋತಾರೆ. ಆದರೆ ಅವ್ರಿಗಿನ್ನ ಎಷ್ಟು ಬೆನಿಫಿಟ್ ಇರ್ತೈತೆ, ಅದರಿಂದ ಎಷ್ಟು ಪೊಲ್ಯೂಷನ್ ಆಯ್ತೈತೆ ಅನ್ನೋದು ಯಾರು ಯೋಚನೆ ಮಾಡಲ್ಲ. ಅಂದರೆ ಜಾಸ್ತಿ ಪೊಲ್ಯೂಷನ್ ಅದು. ಮತ್ತು ಇನ್ನೂ ಇವ್ರ ಫ್ಯೂಚರೆಲ್ಲ ನೋಡಿದ್ರೆ ಇರೋ ಎಲ್ಲ ಬೆಟ್ಟ ಎಲ್ಲ ಅವ್ರು ಎತ್ಕೊಂಡು ಹೋಗ್ಬಿಟ್ರೆ ಪೊಲ್ಯೂಷನ್ ಮತ್ತು ಎನ್ವೈರ್ಮೆಂಟಲ್ ಜಾಸ್ತಿ ಹಾಳಾಯ್ತೈತೆ. ಅಂಗನವಾಡಿ ಬಂದು ಸುಮಾರು ವರ್ಷ ಆಯ್ತಂತೆ ಅದು ಕಟ್ಟಿ, ಅವಾಗ ಪೇಂಟ್ ಹೊಡ್ಸಿರೋದು. ಇನ್ನೂ ಪೇಂಟು ಯಾರು ಬಂದು ನೋಡಲೂ ಇಲ್ಲ, ಏನೂ ಇಲ್ಲ, ಪೇಂಟ್ ಹೊಡೆದಿಲ್ಲ. ಫುಲ್ ಬ್ಲ್ಯಾಕ್ ಆಗೈತೆ ಒಳಗಡೆ. ಅಡುಗೆ ಮನೆಯಿಂದ ಫುಲ್ ಬ್ಲ್ಯಾಕು, ಮತ್ತು ಯಾವುದೇ ಫ್ಯಾನ್ ಇಲ್ಲ, ಏನಿಲ್ಲ, ಇರೋ ಲೈಟು ಇಲ್ಲ. ಚಿಕ್ಕ ಹುಡುಗರು ಹೆಂಗೆ ಹೋಗಿ ಅಲ್ಲಿ ಇರ್ತಾರೆ ಅಂತ ನನಗೂ ಗೊತ್ತಿಲ್ಲ. ಮೇಯ್ನು ಓದೋ ಹುಡುಗರಿಗೆ ಸ್ಕೂಲು ಮತ್ತು ಅದು ಬಂದು ಸ್ವಲ್ಪ ಕ್ಲೀನಾಗಿರಬೇಕು. ಅಂದರೆ ಅವ್ರಿಗೆಲ್ಲ ಫೆಸಿಲಿಟಿ ಇದ್ದರೆ ಇವಾಗಿಂದ ನಾವೆಲ್ಲ ಹೇಳ್ಕೊಟ್ರೆ ಅವ್ರು ಚೆನ್ನಾಗಿ ಕಲ್ತ್ಕೊಂಡು ಅವ್ರ ಫ್ಯೂಚರ್ ಚೆನ್ನಾಗಿರ್ತಿದೆ. ಅದೇ ಅಂಗನವಾಡಿನ ಅಟ್ಮಾಸ್ಫಿಯರೇ ಚೆನ್ನಾಗಿಲ್ಲ ನೋಡೋಕ್ಕೆ. ನಮಗೆ ನೋಡಿದ್ರೆ ಬೇಜಾರಾಗ್ತೈತೆ. ಆ ಥರ ಫುಲ್ ಬ್ಲ್ಯಾಕ್, ಅದು ಪೇಂಟ್ ಹೊಡಿಬೇಕು. ಮತ್ತು ಫ್ಯಾನು, ಮತ್ತು ಮಕ್ಕಳಿಗೆ ಇವಾಗಿರೋ ಜನ್ರೇಷನ್ ಮಕ್ಕಳಿಗೆ ಚೆನ್ನಾಗಿ ಟೆಕ್ನಿಕಲಿಂದ ಹೇಳ್ಕೊಡೋದು, ಆ ಸ್ಪೆಷಲಿಟಿ. ಮತ್ತು ಸ್ಕೂಲಲ್ಲಿ ಹುಡುಗರಿಗೆ ಓದೋಕ್ಕೆ ಕಂಪ್ಯೂಟ್ರು ಆ ಥರ ಅದು ಎಲ್ಲ ಇದ್ದರೆ ಇನ್ನೂ ಚೆನ್ನಾಗಿರ್ತೈತಲ್ವ. ಪ್ರೈವೇಟ್ ಸ್ಕೂಲ್ ಥರ ಮಾಡ್ತೀವಿ ಅಂತ ಹೇಳ್ತಾರೆ, ಯಾರೂ ಏನೂ ಮಾಡಿಲ್ಲ. ನಮಗೆ ಮೇಯ್ನು ಹುಡುಗರಿಗೆ ಓದೋ ಮಕ್ಕಳಿಗೆ ಅವ್ರ ಎಜುಕೇಷನ್ಗೆ ಸ್ವಲ್ಪ ಇಂಪಾರ್ಟೆಂಟ್ ಕೊಡಬೇಕು. ಚಿರತೆ ಕಟ ಜಾಸ್ತಿ, ನೀರಿನ ಸಮಸ್ಯೆ ಜಾಸ್ತಿ, ಇಲ್ಲಿ ಮೊರೆಗಳ ಸಮಸ್ಯೆ, ರಸ್ತೆ ವ್ಯವಸ್ಥೆ ಎಲ್ಲ ಹೇಗಿದೆ? ರಸ್ತೆ ವ್ಯವಸ್ಥೆ ಎಲ್ಲ ಧೂಳು ರೋಡೆಲ್ಲ ಕಿತ್ತೆ ಹೋಗ್ಬಿಟ್ಟೈತಿ, ರೆಡಿ ಮಾಡಿಕೊಡ್ಬೇಕು. ಅಂದರೆ ಸ್ಕೂಲ್ಗೆ ಹೋಗೋಕ್ಕೆ ಬರೋದಕ್ಕೆ ಹುಡುಗರಿಗೆಲ್ಲ ತೊಂದರೆ ಆಯ್ತದೆ. ಹುಡುಗರೆಲ್ಲ ನಡ್ಕೊಂಡೇ ಬರಬೇಕು. ಆಟೋಕ್ಕೆ ಹೋದ್ರೆ ಆಟೋದಲ್ಲಿ 100 ರೂಪಾಯಿ 150 ರೂಪಾಯಿ ಇಸ್ಕೊಂಡು ಮಾಗಡಿಯಿಂದ ಇಲ್ಲಿಗೆ 150 ರೂಪಾಯಿ 100 ರೂಪಾಯಿ ಮಾಗಡಿಗೆ ಹೋಗ್ಬೇಕು. ಇದೆಲ್ಲ ಮಕ್ಕಳಿಗೆಲ್ಲ ಇನ್ಫೆಕ್ಷನ್ ಆಗುತ್ತೆ, ಧೂಳು ಇದರಿಂದ ಇನ್ಫೆಕ್ಷನ್ ಜಾಸ್ತಿ, ಕೆಮ್ಮಲು ಆ ಥರ ಜಾಸ್ತಿ ಆಗುತ್ತೆ ಮಕ್ಕಳಿಗೆ. ಇದರಿಂದ ಜ್ವರ, ಕೆಮ್ಮಲು, ನೆಗಡಿ ಆ ಥರದ್ದು ಜಾಸ್ತಿ ಐತೆ ಮಕ್ಕಳಿಗೆ. ಇಷ್ಟೇ ಪ್ರಾಬ್ಲಮ್ಸ್ ಇದೆಯಾ, ಇನ್ನು ಬೇರೆ ಏನಾದರೂ ಇದೆಯಾ? ಮತ್ತೆ ಹಾಸ್ಪಿಟಲ್ ಎಲ್ಲ 2 ಕಿಲೋಮೀಟರ್ 3 ಕಿಲೋಮೀಟರ್ ಮಾಗಡಿಗೆ ಹೋಗ್ಬೇಕು. ಹಳ್ಳಿಗೆ ಸಂಬಂಧಪಟ್ಟ ಎಲ್ಲದನ್ನು ನಂತರ ವಿದ್ಯಾರ್ಥಿನಿಯರು ಕವಿ ಸಿದ್ಧಲಿಂಗಯ್ಯರವರ ಮನೆ ವೀಕ್ಷಣೆ ಮಾಡಿದರು. ನಂತರ ಗ್ರಾಮ ಸಮೀಕ್ಷೆಯಲ್ಲಿನ ತಮ್ಮ ಅನುಭವ, ಪಣಕನಕಲ್ಲು ಗ್ರಾಮದ ಸಮಸ್ಯೆಗಳ ಬಗ್ಗೆ ತಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯವನ್ನು ಮಾಧ್ಯಮದೊಂದಿಗೆ ಹಂಚಿಕೊಂಡರು. ನಮಸ್ತೆ ಎಲ್ಲರಿಗೂ. ನಾವು ಸರ್ಕಾರಿ ಕಲಾ ಕಾಲೇಜ್ ಬೆಂಗಳೂರಿಂದ ಬಂದಿದ್ದೇವೆ. NSS ಶಿಬಿರವನ್ನು ಹಮ್ಮಿಕೊಂಡು ಮಾಗಡಿ ತಾಲೂಕಿನ ಪಣಕನಕಲ್ಲು ಎಂಬ ಗ್ರಾಮದಲ್ಲಿ ನಾವು ಗ್ರಾಮ ಸಮೀಕ್ಷೆಯನ್ನು ಹಮ್ಮಿಕೊಂಡಿದ್ದು, ಇಲ್ಲಿ ಯಾವ ರೀತಿ ಸಮಸ್ಯೆ ಕಂಡು ಬಂದಿದೆ ಎಂದು ನಾವು ತಿಳಿದುಕೊಂಡೆವು. ಇಲ್ಲಿ ಏನೇನು ಸಮಸ್ಯೆ ಇದೆ ಎಂದರೆ ನೀರಿನ ಸಮಸ್ಯೆ ಇದೆ, ಪೊಲ್ಯೂಷನ್ ಇದೆ, ಅದೇ ರೀತಿ ಬಸ್ ಸೌಲಭ್ಯ ಕೂಡ ಇಲ್ಲ, ರೋಡ್ ಸೌಲಭ್ಯ ಇಲ್ಲ, ಇಲ್ಲಿ ಚಿರತೆಗಳ ಹಾವಳಿ ಕೂಡ ಇದ್ದಾವೆ.
ಈ ಅಂತ ಎಲ್ಲ ಸಂದರ್ಭಗಳಲ್ಲಿ ಜನ ಇಲ್ಲಿ ವಾಸವಾಗ್ತಾ ಇದ್ದಾರೆ. ನಮಸ್ತೆ ಸರ್, ನನ್ನ ಹೆಸರು ಅಂಜುಮ್ ಸನಾ. ನಾವು ಬಂದಿರೋದು ಸರ್ಕಾರಿ ಕಲಾ ಕಾಲೇಜು ಬೆಂಗಳೂರಿಂದ ಬಂದಿದ್ದೀವಿ. ನಾವು ಇಲ್ಲಿ ಪಣಕನಕಲ್ಲು ಗ್ರಾಮದಲ್ಲಿ ಸಮೀಕ್ಷೆ ಮಾಡ್ಕೊಂಡಿದ್ದೀವಿ NSSದು. ಇಲ್ಲಿ ಪಣಕನಕಲ್ಲಿಗೆ ಬಂದು ನಾವು ಜನರ ಜೊತೆ ಮಾತಾಡಿದ್ವಿ. ಅವ್ರ ಪ್ರಾಬ್ಲಮ್ಸ್ ಎಲ್ಲ ಹೇಳ್ಕೊಂಡ್ರು ನಮ್ಮ ಜೊತೆ. ಏನಂತ ಅಂದರೆ ಇಲ್ಲಿ ಚಿರತೆಗಳ ಕಾಟ ಇದೆ, ಮತ್ತು ನೀರಿನ ಸಮಸ್ಯೆ ಇದೆ ಅಮ್ಮ ಅಂತ ಹೇಳಿದ್ರು. ಮತ್ತು ಶಾಲೆಗಳು ದೂರ ಆಗ್ತಿದೆ, ಮತ್ತು ಜಾಸ್ತಿ ಬಸ್ ಇಲ್ಲ, ಮತ್ತು ರಸ್ತೆಗಳು ಬರ್ತಾವಾಗ ನೋಡಿದ್ವಿ ನಾವು, ತುಂಬ ಹಾಳಾಗಿದೆ, ಹೆದ್ಗೆಟ್ಟಿದೆ. ಈ ಥರ ಸಮಸ್ಯೆಗಳಲ್ಲಿ ಜನಗಳು ವಾಸ ಮಾಡ್ತಿದ್ದಾರೆ. ಅದಕ್ಕೆ ಈ ಥರ ಏನೂ ಸೌಲಭ್ಯ ಇಲ್ಲ, ಏನಿಲ್ಲ. ಈ ಥರ ಎಲ್ಲ ನಮಗೆ ಸಮಸ್ಯೆ ಗೊತ್ತಾಯಿತು. ಇದ್ರ ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದ್ದಾರೆ ಅವರು ಪರಿಹಾರ ಮಾಡಬೇಕು. ನಾವು ಗೌರ್ಮೆಂಟ್ ಆರ್ಟ್ಸ್ ಕಾಲೇಜ್ ಬ್ಯಾಂಗ್ಳೂರು ಇಲ್ಲಿ ಪಣಕನಕಲ್ಲು ಗ್ರಾಮಕ್ಕೆ ಗ್ರಾಮ ಸಮೀಕ್ಷೆಗಾಗಿ ಬಂದಿದ್ವಿ. ಇಲ್ಲಿ ಸುಮಾರು 80 ಮನೆಗಳನ್ನು ಸಮೀಕ್ಷೆ ಮಾಡಿದ್ವಿ ಸರ್. ಅಲ್ಲಿ ಮೇಯ್ನಾಗಿ ಮೇಜರ್ ಪ್ರಾಬ್ಲಮ್ಸ್ ಅಂತ ಹೇಳಿದ್ದು ಏನಂತಂದರೆ ಚಿರತೆ ಕಾಟ ಜಾಸ್ತಿ ಇದೆ ಅಂತ ಹೇಳಿದ್ರು. ಆಮೇಲಿಂದ ರಸ್ತೆಗಳು ತುಂಬ ಹದಗೆಟ್ಟಿವೆ, ಮಾಡಿದ್ದಾರೆ ಬಟ್ ಹದಗೆಟ್ಟೋಗಿದೆ. ಸುಮಾರು 10 ವರ್ಷಗಳು 20 ವರ್ಷಗಳಿಂದ ಇದು ರಸ್ತೆಗಳು ಸರಿಯಾಗಿ ಕಾಮಗಾರಿ ನಡೆದಿಲ್ಲ. ಆಮೇಲೆ ಚಿರತೆ ಬಂದಿದೆ ಅಂತ ಅಂದ್ಬಿಟ್ಟು ಫಾರೆಸ್ಟ್ ಆಫೀಸರ್ಗೆ ಎಲ್ಲನೂ ಇನ್ಫಾರ್ಮೇಷನ್ ಕೊಟ್ಟಿದ್ರು, ಅವ್ರು ಯಾವುದೇ ಆ್ಯಕ್ಷನ್ ತಗೊಂಡಿಲ್ಲ ಅಂತಂದ್ಬಿಟ್ಟು ಗ್ರಾಮಸ್ಥರು ಕಂಪ್ಲೇಂಟ್ ಮಾಡಿದ್ರು. ಆಮೇಲೆ ಈ ಗ್ರಾಮ ಸುತ್ತಮುತ್ತ ಕ್ರಷರ್ ಇದು ಮಾರ್ಪಟ್ಟಿದೆ. ಆ ಕ್ರಷರಿಂದ ತುಂಬ ಧೂಳು ಬಂದು ಮಾಲಿನ್ಯ ಉಂಟು ಮಾಡ್ತಾಯಿದೆ ಸರ್. ಬಟ್ ಯಾವುದೇ ಥರ ಯಾರೂ ಆ್ಯಕ್ಷನ್ ತಗೊಂಡಿಲ್ಲ. ಕಂಪ್ಲೇಂಟ್ ರೈಸ್ ಮಾಡಿದಾರಂತೆ ಬಟ್ ಆ್ಯಕ್ಷನ್ ತಗೊಂಡಿಲ್ಲ ಯಾರು. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.